ಸ್ವಾದ ಸರೋವರಕ್ಕೆ ಸ್ವಾಗತ. ಜಯರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಸ್ವಾದ ಸರೋವರದಲ್ಲಿ ಮೊದಲನೇ ಎಪಿಸೋಡು ಶೂಟ್ ಮಾಡ್ತಾ ಇದ್ದೀವಿ. ಈಗಲೇ ಮಾಡ್ತಾ ಇದ್ದೀವಿ. ಮೊದಲನೇ ಎಪಿಸೋಡ್ ಆಗಿರೋದ್ರಿಂದ ಭಗವಂತನಿಗೆ ಒಂದು ಸಿಹಿ ಅರ್ಪಣೆ ಮಾಡೋಣ ಅಂತ ಒಂದು ಸಿಹಿ ತಿನಿಸು ಮಾಡ್ತಾ ಇದ್ದೀನಿ. ಅದೇನೆಂದರೆ ಹೆಸರುಬೇಳೆ ಮತ್ತು ಗೋಧಿ ಹಿಟ್ಟಿನ ಹಲ್ವಾ. ಅದು ಹೇಗೆ ಮಾಡೋದು ಅಂತ ನೋಡೋಣ. ವೀಕ್ಷಕರೇ, ಸಾರಿ ಫಾರ್ ಇಂಟ್ರಪ್ಷನ್. ವೀಕ್ಷಕರೇ, ಇದು ಅಯ್ಯಂಗಾರ್ ಫುಡ್ಸಿಂದ ಸ್ವಾದ ಸರೋವರ ಅಂತ ಹೆಸರು ಬದಲಾವಣೆ ಮಾಡಿದ್ದೀವಿ. ಮತ್ತು ಮಿಕ್ಕಿದ್ದೆಲ್ಲ ನಮ್ಮ ಪಾಕವಿಧಾನ ಆಗಲಿ, ನಮ್ಮ ಟ್ರೆಡಿಷ್ನಲ್ ಫುಡ್ ಏನಿದೆ ಅದನ್ನು ನಾವು ತೋರಿಸ್ತೀವಿ. ಮತ್ತು ಟ್ರೆಂಡಿಂಗ್ ಫುಡ್ ಏನಿದೆ ಅದನ್ನು ತೋರಿಸೋ ಪ್ರಯತ್ನ ಮಾಡ್ತೀವಿ. ಇಷ್ಟು ದಿನ ನೀವು ಹೇಗೆ ಅಯ್ಯಂಗಾರ್ ಫುಡ್ಸ್ಗೆ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ರಿ ಮತ್ತು ಹೇಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ರಿ, ಅದೇ ರೀತಿ ನಿಮ್ಮ ಪ್ರೋತ್ಸಾಹ ಮತ್ತು ನಿಮ್ಮ ಸಪೋರ್ಟ್ ಬೇಕಂತ ಕೋರ್ಕೋತಾ ಇದ್ದೀವಿ. ಹೆಸರುಬೇಳೆ ಗೋಧಿ ಹಿಟ್ಟಿನ ಹಲ್ವಾ ಮಾಡೋಕ್ಕೆ ಮೊದಲು ನಾನು ಅರ್ಧ ಕಪ್ಪಷ್ಟು, 1 ಕಪ್ ಅಂದರೆ 250 ml, ಅರ್ಧ ಕಪ್ ಅಂದರೆ 225 ml, ಅಂದರೆ ಈ ಕಪ್ಪಿನ ಅಳತೆ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 8 ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ಫಸ್ಟು ನಾವು ಗೋಲ್ಡನ್ ಬ್ರೌನ್ ಆಗೋ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. 8 ಟೇಬಲ್ ಸ್ಪೂನು, ಅರ್ಧ ಕಪ್ಪಷ್ಟು ಗೋಲ್ಡನ್ ಬ್ರೌನ್ ಆಗೋ ಹಾಗೆ ಗಮ್ಮಂತ ಇದು ಪರಿಮಳನೂ ಬರಬೇಕು. ಅಷ್ಟವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಹೊಂಬಣ್ಣ ಬರ್ತಾ ಇದೆ. ಈಗ ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕೊಂಡ್ಬಿಡ್ತೀನಿ. ನೋಡಿ, ಇಷ್ಟು ಬಂದರೆ ಸಾಕು. ಹೊಂಬಣ್ಣ ಬರ್ತಾ ಇದೆ ಮತ್ತು ಘಮ ಘಮ ಅಂತ ಇದೆ. ಇದನ್ನ ಒಂದು ತಟ್ಟೆಗೆ ಹಾಕೊಂಡ್ಬಿಟ್ಟು ಇದು ಪೂರ್ತಿ ಆರಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಮತ್ತೆ ಇವಾಗ ಇದೇ ಬಾಣಲಿಗೆ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಕರಗಿಸ್ಕೊಂಡು ತೊಗೊಂಡಿದ್ದೀನಿ. ನಾ ಹೆಸರುಬೇಳೆ ಯಾವ ಕಪ್ಪಲ್ಲಿ ತೊಗೊಂಡಲ್ಲ, ಆದರೂ 2 ಪ್ರಮಾಣದಲ್ಲಿ ತುಪ್ಪ ತೊಗೊಂಡಿದ್ದೀನಿ. ಈಗ ನಾವು ಡ್ರೈ ಫ್ರೂಟ್ಸ್ ಅಂದರೆ ನಾನು ಗೋಡಂಬಿ, ಬಾದಾಮಿ, ಪಿಸ್ತಾ ಮತ್ತು ದ್ರಾಕ್ಷಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹುರ್ಕೊಂಡ್ಬಿಡೋಣ. ತುಪ್ಪ ಕಾದಿದೆ. ಈಗ ಒಂದು 15ರಿಂದ 20 ಗೋಡಂಬಿ, ಒಂದು 15 ಬಾದಾಮಿ, ಒಂದು 10 ಪಿಸ್ತಾ ಹಾಕೋತಾ ಇದ್ದೀನಿ. ಪಿಸ್ತಾ ಮತ್ತು ಬಾದಾಮಿ ಇಲ್ದಿರೋರು ಬರೀ ಗೋಡಂಬಿ ದ್ರಾಕ್ಷಿ ಹಾಕಿದ್ರೂ ಸಾಕು. ನನ್ನ ಹತ್ರ ಇತ್ತು ಅಂತ ಹಾಕಿದ್ದೀನಿ. ಅದು ಹಾಕಲೇಬೇಕಂತ ಏನು ಕಂಪಲ್ಸರಿ ಏನಿಲ್ಲ. ಅದನ್ನು ನೀವು ಸ್ಕಿಪ್ ಮಾಡ್ಬೋದು. ಇದು ಸ್ವಲ್ಪ ಹೊಂಬಣ್ಣ ಬರೋವಷ್ಟು ಹುರ್ಕೊಳ್ಳೋಣ. ಮತ್ತು ದ್ರಾಕ್ಷಿ ಹಾಕಿದ್ಮೇಲೆ ದ್ರಾಕ್ಷಿ ಎಲ್ಲ ಸ್ವಲ್ಪ ಉಬ್ಬಬೇಕು. ಉಬ್ಬುವಷ್ಟೊತ್ತು ಹುರ್ಕೊಳ್ಳೋಣ. ಇದೆಲ್ಲ ಹುರಿದ್ಬಿಟ್ಟು ಇದನ್ನು ಬೇರೆ ಒಂದು ಕಪ್ಪಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಮತ್ತು ಇದೇ ಬಾಣಲಿನಲ್ಲಿ ಗೋಧಿ ಹಿಟ್ಟನ್ನು ಹುರ್ಕೋತೀನಿ. ಇವಾಗ ಗೋಧಿ ಹಿಟ್ಟನ್ನು ಹುರ್ಕೊಳ್ಳೋಣ. ನಾನು ಆ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡು ಸೆಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿದೆ. ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಇದೆ. ಆ ತುಪ್ಪದ ಜೊತೆಗೆ ಇನ್ನೊಂದು 2 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ತುಪ್ಪ ಒಂದು ಸ್ವಲ್ಪ ಕಾಯಬೇಕು. ಕಾದ್ಮೇಲೆ ಗೋಧಿ ಹಿಟ್ಟು ಏನು ರೆಗ್ಯುಲರ್ ಆಗಿ ಅಂಗಡಿಲಿ ಸಿಗುತ್ತಲ್ಲ, ಆ ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ ನಾನು. ಇದನ್ನು 1 ಕಪ್ಪಷ್ಟು ಅಂದರೆ 250 ml ಅಳತೆ. ಇದು ಈ ಥರದ್ದು 2 ಕಪ್ ಇಟ್ಕೊಂಡಿದ್ದೀನಿ. 1 ಕಪ್ ಇಲ್ಲಿ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಪ್ ಇಲ್ಲಿ ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇಷ್ಟು ಅಮೌಂಟ್ ತೊಗೊಂಡಿದ್ದೀನಿ. ಇದು ನಿಮಗೆ ಅಳತೆ 250 ml ಅಂತ ಗೊತ್ತಾಗದೇ ಇದ್ದರೆ ನೀವು ಯಾವುದಾದ್ರೂ 1 ಕಪ್ ತೊಗೊಳ್ಳಿ. ಯಾವ ಕಪ್ ತೊಗೋತೀರೋ ಅದೇ ಅಳತೆಯಲ್ಲಿ 2 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ಪಷ್ಟು ಹೆಸರುಬೇಳೆ ಅಷ್ಟು ತೊಗೊಂಡ್ರೆ ಸಾಕು. ಈಗ 1 ಕಪ್ ಹಾಕೋತಾ ಇದ್ದೀನಿ. ಇದು ಕೂಡ ಹೊಂಬಣ್ಣ ಬರಬೇಕು ಮತ್ತು ಇದರ ಪರಿಮಳ ಬರಬೇಕು. 1 ಕಪ್ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಇನ್ನೊಂದು ಕಪ್ ಗೋಧಿ ಹಿಟ್ಟು ಹಾಕೊಂಡ್ಬಿಡ್ತಾ ಇದ್ದೀನಿ. ಹೆಸರುಬೇಳೆ ಏನು ಹುರ್ಕೊಂಡಿದ್ನಲ್ಲ ಅದನ್ನು
ಆರ್ಸೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ನುಣ್ಣಗೆ ಪುಡಿ ಮಾಡ್ಕೊತೀನಿ. ಈಗ ಇದನ್ನು ತುಪ್ಪದಲ್ಲಿ ಹುರ್ಕೊಂಡು ಇದು ಹಗುರ ಆಗಬೇಕು, ಬಣ್ಣ ಬದಲಾಗಬೇಕು, ಮತ್ತು ಘಮ ಘಮ ಅನ್ನಬೇಕು. ವೀಕ್ಷಕರೇ, ಇಲ್ಲಿ ಗೋಧಿ ಹಿಟ್ಟು ಹುರಿತಿರೋ ಹಾಗೆ ಪಕ್ಕದಲ್ಲಿ ನಾವು ಬೆಲ್ಲದ ಸಿರಪ್ ಮಾಡ್ಕೊಂಡ್ಬಿಡೋಣ. ಏನು ಅಳತೆ ತೊಗೊಂಡಿದ್ನಲ್ಲ ನಾನು, ಇದು 1 ಕಪ್ ಅಂತ ಹೇಳಿ 2 ಕಪ್ ಗೋಧಿ ಹಿಟ್ಟು ತೊಗೊಂಡಿರೋದ್ರಿಂದ ನಾನು 2 ಕಪ್ಪಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ನಾನು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ, ಯಾಕಂದರೆ ಇದು ಬೇಗ ಕರಗತ್ತೆ ಅಂತ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಇದೇನು ಬೆಲ್ಲ ಏನು ಬೇಗ ಇದಾಗೋಗುತ್ತಲ್ಲ, ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಕರಗಿಸ್ಕೊಂಡ್ಬರೋಣ. ಅಷ್ಟರೊಳಗೆ ನಮ್ಮ ಗೋಧಿನೂ ಚೆನ್ನಾಗಿ ಹೊರಗೆ ಹೋಗುತ್ತೆ. ಗೋಧಿ ಹಿಟ್ಟು ಹುರಿದಿಟ್ಟ ಹೆಸರುಬೇಳೆ ಚೆನ್ನಾಗಿ ತಣ್ಣಗಾಗಿದೆ, ಆರಿದೆ. ಇದನ್ನು ಇವಾಗ ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ಚೆನ್ನಾಗಿ ಹುರಿದಿದೆ. ಈ ಗೋಧಿ ಹಿಟ್ಟು ಹುರಿಯೋದೊಳಗೆ ನಾ ಬೆಲ್ಲದ ಸಿರಪ್ಪು ಮಾಡ್ಕೊಂಡಾಯಿತು, ಮತ್ತು ಹೆಸರುಬೇಳೆನೂ ಆರಿತ್ತಲ್ಲ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹುರಿದು ಪುಡಿ ಮಾಡಿದ ಹೆಸರುಬೇಳೆನ ನಾನು ಈ ಗೋಧಿ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಒಲೆ ಹಚ್ಚಿದ್ದೀನಿ. ಅದೇನು ಅರ್ಧ ಕಪ್ಪಷ್ಟು ತೊಗೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ನಿಮಿಷ ಹುರಿದ್ಬಿಡೋಣ. ಈಗ ಎರಡು ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತು ಬೆಲ್ಲದ ಸಿರಪ್ ಏನು ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕ್ಲೀನಾಗಿ ಸೋದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಆ ಬೆಲ್ಲದ ಸಿರಪ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಸ್ಕೊಳ್ಳೋಣ. ಗಂಟು ಬರ್ದಿರೋ ಹಾಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ಸಿರಪಲ್ಲಿ ನೋಡಿ ಎರಡು ಚೆನ್ನಾಗಿ ಮಿಕ್ಸ್ ಆಗಿದೆ. ಎಲ್ಲ ಸೈಡ್ಸ್ ಎಲ್ಲ ಬಿಟ್ಟಿದೆ. ಬೇಗ ಬಿಟ್ಕೊಂಡ್ಬರುತ್ತೆ, ಇದೇನು ಪ್ರಾಬ್ಲಮ್ ಇಲ್ಲ. ಮತ್ತು ಬೆಲ್ಲ ಏನು ಪಾಕ ಬೇಕಾಗಿಲ್ವಲ್ಲ, ಬರೀ ಕರಗಿಸಿದ್ರೆ ಸಾಕಷ್ಟೇ. ನಾನು ಪುಡಿ ಬೆಲ್ಲ ಉಪಯೋಗಿಸಿದೆ, ಮನೇಲಿತ್ತು ಅಂತ. ಪುಡಿ ಬೆಲ್ಲನೇ ಹಾಕಬೇಕು ಅಂತಲ್ಲ, ನೀವು ಗಟ್ಟಿ ಬೆಲ್ಲನೂ ಸಿರಪ್ ಥರ ಮಾಡಿಕೊಂಡು ಸೇರಿಸ್ಕೋಬೋದು. ಈಗ ಈ ತುಪ್ಪ ಇಟ್ಕೊಂಡಿದ್ನಲ್ಲ, ಈಗ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಇದು ತುಪ್ಪದಿಂದನೇ ಘಮ ಬರಬೇಕು. 1 ಕಪ್ ಗೋಧಿ ಹಿಟ್ಟಿಗೆ ನಾನು ಅಷ್ಟು ಸೇರಿಸ್ಕೊಂಡಿದ್ದಕ್ಕೆ 2 ಕಪ್ಪಿಗೆ 1 ಕಪ್ಪಷ್ಟು ತುಪ್ಪ ಇಟ್ಕೊಂಡಿದ್ದೀನಿ. ಅಷ್ಟು ಬೇಕಾಗಲಿಕ್ಕಿಲ್ಲ, ಇಟ್ಕೊಂಡಿದ್ದೀನಿ, ಕರಗಿಸಿಟ್ಕೊಂಡಿದ್ದೀನಿ. ಒಲೆ ಹಚ್ಚಿದ್ದೀನಿ, ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈ ಸಮಯದಲ್ಲಿ ಏಲಕ್ಕಿ ಒಂದು 10ರಿಂದ 12 ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಬಿಡ್ತಾ ಇದ್ದೀನಿ. ಮತ್ತು ಈ ಡ್ರೈ ಫ್ರೂಟ್ಸ್ ಮಿಶ್ರಣ ಏನಿತ್ತಲ್ಲ ಇದನ್ನು ಈಗ ಸೇರಿಸ್ಬಿಡೋಣ. ಇದರಲ್ಲಿರೋ ಜಿಡ್ಡಿನ ಅಂಶನೂ ಇದಕ್ಕೆ ಸೇರಿಕೊಳ್ಳುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆಮೇಲೆ ಅದರಲ್ಲೇ ಎಕ್ಸ್ಟ್ರಾ ತುಪ್ಪ ಇತ್ತಂದರೆ ತುಪ್ಪ ಅದರಿಂದನೇ ಬಿಟ್ಕೊಳ್ಳುತ್ತೆ, ಮತ್ತೆ ಅಷ್ಟು ಕುಡಿಯೋಲ್ಲ ತುಪ್ಪನ. ಬಟ್ ನಮಗೆ ಮಿಕ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗಲಿ ಅಂತ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀವಿ ಅಷ್ಟೇ. ವೀಕ್ಷಕರೇ ನೋಡಿ, ಈಗ ಏಲಕ್ಕಿ ಡ್ರೈ ಫ್ರೂಟ್ಸು ಎಲ್ಲ ಮಿಕ್ಸ್ ಆಗಿದೆ, ಎಲ್ಲ ಪರ್ಫೆಕ್ಟ್ ಹದದಲ್ಲಿ ಬಂದಿದೆ. ಈಗ ಈ ಕೈಯಲ್ಲಿ ಮುಟ್ಟು ನೋಡಿದ್ರೆ ಹಲ್ವಾ ಹೇಗಿರುತ್ತಲ್ಲ ನೋಡಿ, ಕೈಗೆ ಒಂಚೂರು ಅಂಟ್ತಾ ಇಲ್ಲ. ಹಿಂಗೆ ಬಂದ್ರೇ ನಿಮಗೆ ಅದು ಪೂರ್ತಿ ಆಗಿದೆ ಅಂತ ಲೆಕ್ಕ. ಕೈಗೆ ಅಂಟ್ತಾ ಇಲ್ಲ, ಮತ್ತು ತುಪ್ಪ ಜಾಸ್ತಿನೂ ತೊಗೊಂಡಿಲ್ಲ. ನಾನು ಇಟ್ಕೊಂಡಿದ್ರೊಳಗೆ ಸುಮಾರು ಇನ್ನೂ ಇಷ್ಟು ತುಪ್ಪ ಉಳ್ಕೊಂಡಿದೆ, ಕಾಲು ಭಾಗದಷ್ಟು ತುಪ್ಪ ಉಳ್ಕೊಂಡಿದೆ. ಓಕೆ, ಮತ್ತು ಇದನ್ನು ಇವಾಗ ದೇವರ ನೈವೇದ್ಯ ತಟ್ಟೆಗೆ ಇದು ಹಲ್ವಾ ಹಾಕ್ತೀನಿ. ಸ್ವಲ್ಪ ಆರಬೇಕು, ದೇವರಿಗೆ ಸಮರ್ಪಣೆ ಮಾಡೋಕ್ಕಿಂತ ಮುಂಚೆ ತಟ್ಟೆನ ಇಟ್ಕೊಂಡು ಭಗವಂತನಿಗೆ ಅದ್ರ ಮೇಲೆ ನೈವೇದ್ಯ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ತುಪ್ಪ ಹಾಕಿ ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ. ನಮ್ಮ ಹೊಸ ಚಾನೆಲ್ ಅಪ್ಪ ಸ್ವಾದ ಸರೋವರ, ನಿನ್ನ ಅನುಗ್ರಹ ಇರಲಿ. ನಮ್ಮ ವೀಕ್ಷಕರಿಗೆಲ್ಲ ನಾವು ಮಾಡೋ ಅಡುಗೆ ತಿನಿಸುಗಳೆಲ್ಲ ಇಷ್ಟ ಆಗಲಿ ಅಂತ ಭಗವಂತನ ಕೋರ್ಕೊಂಡು ಆಮೇಲೆ ಪ್ರಸಾದ ರೂಪದಲ್ಲಿ ನಾವು ಇದನ್ನು ಸ್ವೀಕರಿಸ್ತೀವಿ. ಇಷ್ಟು ಹೇಳಿ ನಮ್ಮ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತಿದ್ದೀವಿ. ಏನಾದರೂ ಹೇಳೋದಿದೆಯೇನ್ರಿ ನಿಮಗೆ?
ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹೇಳಿದಾಗೆ ಅಭಿಮಾನಿಗಳೇ ದೇವರು. ಇಲ್ಲಿ ನಮಗೆ ಸಬ್ಸ್ಕ್ರೈಬರ್ಸ್ ಯಾರ್ಯಾರಾಗಿರ್ತಾರೋ ಅವರೇ ದೇವರುಗಳು. ನೀವು ವರ್ಚುವಲ್ ಎಂಜಾಯ್ ಮಾಡಿ, ನಾವು ತಿಂದು ಎಂಜಾಯ್ ಮಾಡ್ತೀವಿ. ಇದನ್ನು ಖಂಡಿತ ಈ ಹಲ್ವಾನ ಮನೆಯಲ್ಲಿ ಟ್ರೈ ಮಾಡಿ. ಯಾಕೆಂದರೆ ಇದೆಲ್ಲ ಹೊರಗಡೆ ಸಿಗೋದಿಲ್ಲ, ಮನೇಲಿ ಮಾಡ್ಕೊಂಡ್ರೇ ಅದಕ್ಕೆ ಟೇಸ್ಟು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರಗಳು.